ಓಂ ಶ್ರೀ ಶಂಭುಲಿಂಗಾಯ ನಮಃ. ಅನುಭವ ಸಾರ್. ಗ್ರಂಥದ ಹೆಸರೇನು? ಅನುಭವ ಸಾರ್. ನಿಜಗುಂಡ್ರ ಗ್ರಂಥಗಳೇನದಾವಲ್ಲ, ಅವುಗಳ ಕ್ರಮ ಏನು ಅಂತ ಕೇಳಿದರೆ, ಪರಮಾನುಭವಬೋಧೆ ಏನು ಇಲ್ಲಿ ತನಕ ಹೇಳ್ಕೊಂಡು ಬಂದಿವಿ, ಅದು ಶ್ರವಣ ಗ್ರಂಥ. ಆದ್ದರಿಂದ ಅದನ್ನು ಮೊದಲು ಹೇಳಿದೀವಿ. ಈಗಿದು ಅನುಭವ ಸಾರ ಐತಲ್ಲ, ಇದು ಮನನ ಗ್ರಂಥ. ಆಮೇಲೆ ಪರಮಾರ್ಥ ಗೀತಾ ಏನೈತಲ್ಲ, ಅದು ನಿಧಿಧ್ಯಾಸನ ಗ್ರಂಥ. ಹೆಂಗೆ ಶ್ರವಣ ಮನನ ನಿಧಿಧ್ಯಾಸನ ಈ ಕ್ರಮ. ಆದ್ದರಿಂದ ಈಗ ಮನನ ಗ್ರಂಥ ಇವು. ಅನುಭವ ಸಾರ ಏನಂದ್ರೆ ಮನನ ಗ್ರಂಥ. ಅದು ಈ ಗ್ರಂಥದ ಹೆಸರೇನು? ಅನುಭವ ಸಾರ. ಅನುಭವ ಸಾರ ಅಂತಂದ್ರೆ, ಅನುಭವ ಅಂದ್ರ ಅನುಪಶ್ಚಾತ್ ಭವತಿ ಇತಿ ಅನುಭವ. ಅನುಪಶ್ಚಾತ್ ಇತಿ ಅನುಭವ. ಗ್ರಂಥದ ಹೆಸರು ಅನುಭವ ಸಾರಿಟ್ಟಾರ. ಅನುಭವ ಅಂದ್ರೆ ಏನು ಅಂದ್ರೆ, ಅನುಪಶ್ಚಾತ್ ಭವತಿ ಇತಿ ಅನುಭವ. ಅನುಪಶ್ಚಾತ್ ಭವತಿ ಇತಿ ಅನುಭವ. ಅನುಪಶ್ಚಾತ್ ಅಂದ್ರೇನು? ಆಮೇಲೆ, ಆನಂತರ ಆಗುವ ಜ್ಞಾನಕ್ಕೆ ಅನುಭವ ಅಂತಾರೆ. ಆನಂತರ ಆಗುವ ಜ್ಞಾನಕ್ಕೆ ಅನುಭವ ಅಂತಾರೆ. ಅನಂತರ ಆಗುವ ಜ್ಞಾನ ಅಂದ್ರೆ ಏನು ಅಂದ್ರ, ಪ್ರಮಾಣ ರೂಪ ಜ್ಞಾನ ಆದ ನಂತರ ಯಾವ ಜ್ಞಾನ ಏನಾಕೈತಲ್ಲ ಅದಕ್ಕೆ ಅನುಭವ ಅಂತಾರೆ. ಸಾಮಾನ್ಯವಾಗಿ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ನೈಯಾಯಿಕರು ಏನು ಹೇಳ್ಯಾರ, ಜ್ಞಾನ ಆದ ನಂತರ ಏನು ಮುಂದೆ ಮತ್ತೊಂದು ಆಗ್ತದಲ್ಲ ಜ್ಞಾನ, ಅದಕ್ಕೆ ಅನುವ್ಯವಸಾಯ ಜ್ಞಾನ ಅಂತಾರೆ. ಅದು ಏನಂತಾರು? ಅನುವ್ಯವಸಾಯ ಜ್ಞಾನ. ಅಂದ್ರ ಈಗ ಸಾಮಾನ್ಯವಾಗಿ ಅಯಂ ಘಟ, ಇದು ಘಟ ಅದ ಅಂತ ಆ ಘಟದ ಜ್ಞಾನ ಆಯ್ತು. ಹೌದಾ? ಇದಕ್ಕೆ ವ್ಯವಸಾಯ ಜ್ಞಾನ ಅಂತಾರೆ. ಇದೇನು? ವ್ಯವಸಾಯ ಜ್ಞಾನ. ಅಯಂ ಘಟಮಹಂ ಜಾನಾಮಿ, ಈ ಘಟವನ್ನು ನಾನು ತಿಳಿಯುತ್ತೇನೆ ಅಂತ ಏನು ಜ್ಞಾನಕ್ಕೈತಲ್ಲ, ಅಂದ್ರ ಅದು ಮೊದಲು ಘಟ ಐತೆ ಅಂತ ಅಷ್ಟೇ ಜ್ಞಾನ ಆಗಿರ್ತದ. ಆದ್ರೆ ಈಗೇನಾಯ್ತಂದ್ರ, ಇದು ಘಟ ಅದ, ಈ ಘಟವನ್ನು ನಾನು ತಿಳಿಯುತ್ತೇನೆ ಅಂತ ಇದು ತನ್ನ ಅನುಭವಕ್ಕೆ ಬಂತು. ಈಗ ಇದೇನಾಯ್ತು? ಅನುಭವ ಗಮ್ಯ ಆಯ್ತು. ಅದು ಮೊದಲ ಜ್ಞಾನ ಆಗಿ ಆನಂತರ ಈ ಘಟವನ್ನು ನಾನು ತಿಳಿಯುತ್ತೇನೆ. ಇದು ಗೊತ್ತೈತೆ ನಿನಗ? ಹಾ, ನನಗೆ ಗೊತ್ತೈತಿ. ಅನುಭವಕ್ಕೆ ಬರ್ತದ. ಈಗ ಏನು ಆಗ್ತದಲ್ಲ, ಎರಡನೇದ್ದು ಪ್ರತ್ಯಕ್ಷ ಪ್ರಮಾಣದಿಂದ ಏನೋ ಘಟ ಜ್ಞಾನ ಆಯ್ತು. ಅದು ಈ ಜ್ಞಾನವನ್ನು, ಈ ಘಟವನ್ನು ನಾನು ತಿಳಿಯುತ್ತೇನೆ ಅಂತ ತನ್ನ ಅನುಭವಕ್ಕೆ ಬಂತದು. ಇದಕ್ಕೆ ಅವರು ಅನುವ್ಯವಸಾಯ ಜ್ಞಾನ ಅಂತಾರೆ. ಅದು ಪ್ರಾಥಮಿಕ ಜ್ಞಾನಂ ವ್ಯವಸಾಯ. ಅನುವ್ಯವಸಾಯ ಅಂದ್ರೆ ಜ್ಞಾನದ ಜ್ಞಾನ. ಅದು
ಆ ಜ್ಞಾನ ತನ್ನ ಅನುಭವ ಗಮ್ಯ ಆಯ್ತು. ಈಗ ತಿಳಿತು ನನಗದು ಅಂತನಲ್ಲ, ಅಂದ್ರೆ ಅನುಭವಕ್ಕೆ ಬತ್ತ ಅವಂಗ ಅಂತ ಈ ರೀತಿ ಅನುಭವ. ಆದ್ದರಿಂದ ಇದರಂತೆನ ಇದು ಹೆಂಗೆ ದೃಷ್ಟ ಅಂತ ಹೇಳ್ತು, ಹಂಗ ತತ್ವಮಸಿ ಮಹಾವಾಕ್ಯ ಇದು ಶ್ರುತಿ ಪ್ರಮಾಣಜನ್ಯ ಆಗತಕ್ಕಂಥ ಜ್ಞಾನ. ತತ್ವಮಸಿ ಮಹಾವಾಕ್ಯ ಆ ಪರಮಾತ್ಮನೇ ನೀನಿದ್ದಿ ಅಂತ ಅದು ಹೇಳ್ತು. ಅಂದ್ರೆ ಮಹಾವಾಕ್ಯದ ಜ್ಞಾನ. ಮಹಾವಾಕ್ಯ ಏನು ಹೇಳ್ತು ಅಂದ್ರೆ ಆ ಪರಮಾತ್ಮನೇ ನೀನಿದ್ದಿ ಅಂತ ಹೇಳ್ತು. ಅದು ಹೇಳಿದ ಮೇಲೆ ಆ ನಂತರ ಇವಾಗ ತನ್ನ ಅನುಭವಕ್ಕೆ ಬರ್ತೈತೆ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಅಂತ ಅವಾಗ ಅನುಭವಕ್ಕೆ ಬರ್ತದ. ಇದಕ್ಕೇನಂತಾರ, ಇದು ಅನುಭವ ಗಮ್ಯ ಜ್ಞಾನ. ಇದು ಅವಾಗ ಅನುಭವ ಆಯ್ತಿ. ಈ ರೀತಿ ಸಾಮಾನ್ಯ ಊಟ ಹಸುವಾಗ್ಯದ, ಹಸಿವೆ ಆಗದ ಮೇಲೆ ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬ್ತದ, ತೃಪ್ತಿ ಆಗ್ತದೆ. ಹಸಿವೆ ನಿವೃತ್ತಿಯಾಗಿ ನನಗೆ ತೃಪ್ತಿ ಆಗ್ತದೆ ಅನ್ನೋದು ಜ್ಞಾನ ಐತಿ ಇವಾಗ. ಹೌದಿಲ್ಲ? ಐತಿ ಅಂಥೇಳಿನ ಅವ ಊಟದಲ್ಲಿ ಪ್ರವೃತ್ತಿ ಆಗ್ತಾನೆ. ಅಂದ್ರೆ ಯಾವಾಗ ಅವ ನನಗೆ ಹಸು ಆಗೈತಿ ಅಂದ್ರೆ ಊಟ ಮಾಡಿದ್ನಿ ಅಂದ್ರೆ ಅವಾಗ ನನಗೆ ಸಮಾಧಾನ ಆಕತಿ, ತೃಪ್ತಿ ಆಕತಿ ಅಂತ ಹಿಂಗೆ ಅದು ಜ್ಞಾನ ಆಗಿ. ಆನಂತರ ನಾವು ಊಟ ಮಾಡ್ತಾನಲ್ಲ, ಊಟ ಮಾಡಿದ ನಂತರ ಅವನಿಗೇನಾಯ್ತು? ತೃಪ್ತಿ ಆಯ್ತು. ತೃಪ್ತಿ ಆಯ್ತು ಅಂದ ಕೂಡಲೇನ ಅಂದ್ರೆ ಅವನ ಅನುಭವಕ್ಕೆ ಬತ್ತಿಲ್ಲ. ಊಟ ಮಾಡಿದ್ದೆ ಅವನಿಗೆ ತೃಪ್ತಿ ಆದದ್ದು ಬೇಡ, ಹೊಟ್ಟೆ ತುಂಬಿದ್ದರ ಅನುಭವಕ್ಕೆ ಬತ್ತ ಇಲ್ಲ, ಬತ್ತೋ. ಇದಕ್ಕೆ ಈ ರೀತಿ ಅನುಭವ ಅಂತಾರೆ. ಹಂಗ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಹೇಳ್ತದ ಪರಮಾತ್ಮನೇ. ತತ್ ಅಂದ್ರೆ ಪರಮಾತ್ಮ, ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ಹಿಂಗೆ ಹೇಳ್ತ ಶ್ರುತಿ ಪ್ರಮಾಣ ಜನ್ಯ ಜ್ಞಾನ ಅದ. ಇದನ್ನು ತನ್ನ ಅನುಭವ ಗಮ್ಯ ಮಾಡಿಕೊಂಡ, ಅನುಭವಕ್ಕೆ ತಗೊಂಡ ಅಂದ್ರೆ ತನ್ನ ಅನುಭವಕ್ಕೆ ಬಂತು ಅಂದ್ಕೊಳ್ಳೇನ ಅವಾಗ ಏನಂತ ಬರ್ತದ ನಮಗ? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ ಅಂತ ಅವನ ಅನುಭವ ಗಮ್ಯ ಆಕತಿ. ಹೀಗಾಗೋದಕ್ಕನ ಈ ಅನುಭವ ಅಂತಾರೆ. ಅನುಭವ ಅದನ್ನು ಶರಣರು ಕೂಡ ಹೇಳ್ತಾರೆ. ಅನುಭಾವವೆಂದೆಂಬಿರಿ, ಅನುಭಾವವೆತ್ತ ನೀವೆತ್ತ ಹೋಗಿರಣ್ಣ. ಅನುಭಾವವೆಂಬುದು ಆತ್ಮವಿದ್ಯೆ, ಅನುಭಾವವೆಂಬುದು ಆತ್ಮವಿದ್ಯೆ, ಅನುಭಾವವೆಂಬುದು ನಾರ್ನಾರೆಂದು ತಿಳಿಯುವುದು. ಅನುಭಾವವೆಂಬುದು ನಿಜ ನಿವಾಸದಲ್ಲಿ ಇರಿಸುವುದು, ಅಂದರೆ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಇರಿಸುವುದು. ಇಂತಪ್ಪ ಅನುಭವವಿರದೆ ಶಾಸ್ತ್ರಜಾಲದ ಪಸಾರವನಿಕ್ಕಿ ಕೊಡಕೊಳ್ಳುವ ವ್ಯವಹಾರ ಮಾಡುವ ನೀವೆತ್ತ, ನಿಮ್ಮ ಅನುಭವವೆತ್ತ ಹೋಗಿರಣ್ಣ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹಿಂಗ ಶರಣರು ವಚನದಲ್ಲಿ ಅಂದಾರ. ಅಂದ್ರ ಶಾಸ್ತ್ರ ಮನುಷ್ಯ ತಿಳ್ಕೋತಾನ, ಓದ್ತಾನ, ಹೇಳ್ತಾನ, ಕೇಳ್ತಾನ, ಅವಾಗ ಅನುಭವ ಇರುವುದಿಲ್ಲ. ದರ್ವಿ, ಚಮಚ ಅದ್ರಾಗ ಪಾಯಸದಾಗ ತಿರುಗಾಡ್ತೈತಿ, ಪಾಯಸ ರುಚಿ ಗೊತ್ತಿಲ್ಲ ಅದಕ್ಕೆ, ಹಿಂಗಿರ್ತಾನ ತಿಳ್ತಾ. ಆದ್ದರಿಂದ ಅದಕ್ಕೆ ಅವ್ರು ಹಂಗಂದಾರ, ನೀವೆತ್ತ ನಿಮ್ಮ ಅನುಭವ ಎತ್ತ ಹೋಗಿರಣ್ಣ ಅಂತೇಳಿ. ಅಂದ್ರೆ ಅದು ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಅದನ್ನು ಹೇಳ್ಯಾರಲ್ಲ ನೋಡ, ಅದು ಏನು ಶಾಸ್ತ್ರಜಾಲ ಪಸಾರವನಿಕ್ಕಿ ಕೊಡ್ಕೊಳ್ಳುವ ವ್ಯವಹಾರದೊಳಗಿದ್ದ ನೀವೆತ್ತ ನಿಮ್ಮ ಅನುಭವ ಎತ್ತ ಅಂತೇಳಿ. ಅದಕ್ಕೆ ಅಂಬಿಗರ ಚೌಡಯ್ಯನು ಹೇಳ್ತಾರ,
ಮರ ಮರ ಮತಿಸಿ ಅಗ್ನಿ ಹುಟ್ಟಿ, ಮರ 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 ಅಂದ್ರೆ ಗಿಡಕ್ಕೆ ಗಿಡ, ಮತಿಸಿ ಅಂದ್ರೆ ತಿಕ್ಕಿ, ಅಗ್ನಿ ಅಲ್ಲಿ ಅರಣ್ಯದೊಳಗೆ ಹಿಂಗ ಆಗ್ತದ, ಗಿಡಕ್ಕೆ ಗಿಡ ಗಾಳಿಗೆ ಹಿಂಗ ತಿಕ್ಕತಿರ್ತಾವ. ಮರ ಮರ ಮತಿಸಿ ಅಗ್ನಿ ಹುಟ್ಟಿ ತರುಮರಾದಿಗಳೆಲ್ಲ ಸುಟ್ಟಿತ್ತು. ಆತ್ಮ ಆತ್ಮ ಮತಿಸಿ ಅನುಭಾವ ಹುಟ್ಟಿ ತನುಭಾವ ಕೆಡಿಸಿತ್ತು ಅಂತ ಅಂದಾರ ಅವರು. ಮರ ಮರ ಗಿಡಕ್ಕೆ ಗಿಡ ತಿಕ್ಕಿ ಅಗ್ನಿ ಹುಟ್ಟಿತ್ತು. ಹುಟ್ಟಿ ಏನ್ ಮಾಡ್ತು? ಅದು ತರುಮರಾದಿಗಳೆಲ್ಲವನ್ನು ಸುಟ್ಟಿತ್ತು. ಹಂಗ ಆತ್ಮ ಆತ್ಮ ಮತಿಸಿ, ಆತ್ಮ ಆತ್ಮ ಮತಿಸಿ ಅಂದ್ರ ಗುರುವಿನ ಆತ್ಮ ಶಿಷ್ಯನ ಆತ್ಮ ಎಡ್ಡು ತಿಕ್ಕೇಡಿ, ಮತಿಸಿ ಅಂದ್ರೆ ಇದು ಈಗೇನ ಈಗ ನಡೆದದು, ಈಗ ಮತ್ತೋದು ನಡೆದದು. ಹೀಗೆ ಅವ ಗುರು ಶಿಷ್ಯ ಕೇಳ್ತಾನು, ಮತ್ತು ಅದು ಗುರು ಹೇಳ್ತಾನು, ಮತ್ ಶಿಷ್ಯ ಕೇಳ್ತಾನು, ಹಿಂಗೆ ಹಿಂಗೆ ನಡೀತದಿಲ್ಲ ಚರ್ಚೆ, ಪ್ರಶ್ನೋತ್ತರ. ಹಿಂಗ ಈ ಗ್ರಂಥದಾಗ ಅದ ಐತವ, ಗುರು ಶಿಷ್ಯರ ಸಂವಾದನ ನಡೀತೈತಿ ಇಲ್ಲಿ. ಹೇಗೆ ಅದಕ್ಕೆ ಈ ರೀತಿ ಆತ್ಮ ಆತ್ಮ ಮತಿಸಿ ಏನ್ ಹುಟ್ಟುತ್ತದ, ಅಲ್ಲಿ ಗಿಡಕ್ಕೆ ಗಿಡ ಮತಿಸಿ ಬೆಂಕಿ ಹೆಂಗ್ ಹುಟ್ಟುತ್ತಾಯ್ತು, ಹಂಗ ಆತ್ಮ ಆತ್ಮಗಳು ಮತಿಸಿದಾಗ ಅನುಭಾವ ಹುಟ್ಟಿ ಏನ್ ಮಾಡ್ತು, ಅದು ತರುಮರಾದಿಗಳನ್ನೆಲ್ಲ ಸುಟ್ಬಿಡ್ತದ ಬೆಂಕಿ. ಹಂಗ ಇದೇನ್ ಮಾಡ್ತದ, ತನುಭಾವ ಕೆಡಿಸಿತ್ತು. ತನುಭಾವ ಅಂದ್ರೆ ಈ ದೇಹವೇ ನಾ ಅಂತ ಹೇಳಿ ಐತಲ್ಲ, ಈ ದೇಹವೇ ನಾನಿದ್ದೇನೆ ಅಂತ ಹಿಂಗೇನು ತಿಳ್ಕೊಂಡು ಕುಂತಾನ, ಇದನ್ನ ಕೆಡಿಸಿ ಬಿಡ್ತೈತಿ, ಇಲ್ಲದಂಗೆ ಮಾಡಿಬಿಡ್ತೈತಿ. ಮತ್ತೇನಾಕತಿ, ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವ ಬರ್ತದ. ಹೇ ಆದ್ದರಿಂದ ಇಲ್ಲಿ ಗುರು ಶಿಷ್ಯರ ಆತ್ಮಗಳು ಪರಸ್ಪರ ಪ್ರಶ್ನೋತ್ತರ ರೂಪದಿಂದ ಮತಿಸಿದಾಗ ಅಲ್ಲಿ ಆ ಜ್ಞಾನಾಗ್ನಿ ಅಂತಕ್ಕಂಥದ್ದು ಹುಟ್ಟಿ ಆ ಭವ ಅಂತಕ್ಕಂಥ ಅಥವಾ ಅಜ್ಞಾನವೆಂಬ ವನವನ್ನು ಸುಟ್ಟು ನಾಶ ಮಾಡಿಬಿಡ್ತಾ ಇದ್ದಾರೆ. ಇಂಥ ಯಾವ ಅನುಭವ ಸಾರ್, ಸಾರ್ ಅಂದ್ರೆ ಗೊತ್ತಾಯ್ತು, ಸಾರ್ ಅಂದ್ರೆ ಇಟ್ಕೊಂಡು ತಿಂದ್ವಿ ಅದಲ್ಲ, ಸಾರ್ ಅಂದ್ರೆ ಒಂದು ಕೊಡ ಹಾಲಿನ ಸಾರೇನು ತುಪ್ಪ ಇರ್ತದೆ, ಹಂಗ ಆ ಅನುಭವದ ಒಂದು ಸಾರವನ್ನೇ ತೆಗೆದ ಈ ಗ್ರಂಥದಾಗ ನಾ ಇಟ್ಟೀನಿ. ಆದ್ದರಿಂದ ಇದಕ್ಕೆ ಹೆಸರು ಏನು ಇಟ್ಟೈತೆ ಅಂದ್ರೆ ಅನುಭವ ಸಾರ ಅಂತ ಹೇಳಿ. ಹರಿ ಹರಿ ಬಿಜಾಪುರದಲ್ಲಿ 26/8/83 ಆಗ ದೊಡ್ಡ ಶಿವಪುತ್ರ ಸ್ವಾಮಿಗಳ ಮುಂದೆ ಅಲ್ಲಿ ಅವಾಗ ನಡೆದಿತ್ತು. ಅದು ತಾರೀಕು ಇವತ್ತು 26 ಐತಿ, ತಿಂಗಳು ಬೇರೆ ಐತಿ, 12 ಐತಿ. ಅವ ಎಲ್ಲ ನಡೆದದ್ದು ಅದು ಅದಾವ, ಅವು ಬಾಂಬೆದಾಗ ನಡೆದದ್ದು. ಅದಕ್ಕೆ ಮೊದಲು 73ರಾಗ ನಡೆದೈತಿ. 1/11/1973 73 74 ಎರಡರಾಗ ಬಾಂಬೆದಾಗ ನಡೆದೈತಿ. ಈಗ 83ರಾಗ ಬಿಜಾಪುರದಾಗ ನಡೆದೈತಿ. ಈಗ 26/12/2009 ಈಗ ಜಮಖಂಡಿಯಾಗ ನಡೀತಿ. ಅನುಭವ ಸಾರ್, ಇದು ಮೊದಲನೇ ಸಂಧಿ. ಈ ಗ್ರಂಥದಲ್ಲಿ 8 ಸಂಧಿಗಳದಾವ, ಅದರಾಗ 6 ಇದ್ದು.
ಇದ್ರಾಗ 8 ಸಂಧಿ ಅದಾವ. ಮೊದಲನೇ ಸಂಧಿಯಲ್ಲಿ ಜಗತ್ತಿನ ಬಗ್ಗೆ ಹೇಳ್ತಾರೆ. 2ನೇ ಸಂಧಿಯಲ್ಲಿ ಜೀವೇಶ್ವರರ ಬಗ್ಗೆ ಹೇಳ್ತಾರೆ. 3ನೇ ಸಂಧಿ ಭೇದ ನಿರಾಕರಣ ಅದು ನಡೀತಾವ. ಹೆಂಗೆ ಈಗ ಮೊಟ್ಟ ಮೊದಲು ಪರತರಾನಂದಮಯ ಗುರು ಶಂಭು ಪದವೆನ್ನ ಶಿರದೊಳಿರು ತಿರ್ಕೆ ನಿಜ ಕರುಣದಿಂದೆ ಅಂತ ಮಂಗಲ ಮಾಡ್ತಾರೆ. ಮಂಗಲ ಯಾಕೆ ಮಾಡ್ಬೇಕು? ಅದನ್ನ ಹೇಳ್ತಾರೆ. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೇತ್. ಇಲ್ಲಿ ನಿರ್ವಿಘ್ನದಿಂದ ಏನು ಇವತ್ತು ಪ್ರಾರಂಭ ಮಾಡೀವಿ ಅದು ಮುಗಿಯೋ ತನಕ ನಿರ್ವಿಘ್ನ, ನಡು ಯಾವುದು ವಿಘ್ನ ಬರಬಾರದು. ಬ್ರಹ್ಮಜ್ಞಾನಕ್ಕೆ ಭಾಳ ವಿಘ್ನ ಅದಾವ. ವಿದ್ಯಾಯಾಮ್ ಧನ್ವಿನಾಂ ಕೋಟಿ ತದರ್ಧಂ ಹರಿಮಂದಿರೇ ತದರ್ಧಂ ಜಾಹ್ನವಿ ತೀರೆ ತದರ್ಧಂ ದಕ್ಷಿಣೆ ಕರೆ ಅಂತ ಹೇಳ್ಕೊಂಡ್ಬಂದಾರ. ವಿದ್ಯಾಯಾಮ್ ವಿದ್ಯಾ ಬ್ರಹ್ಮ ವಿದ್ಯಾ ನಾ ಪಡಿತೀನಿ ಅದು ಅಂತೇಳಿ ತಯಾರಾದ್ರೆ ವಿದ್ಯಾಯಾಮ್ ಧನ್ವಿನಾಂ ಕೋಟಿ. ಧನ್ವಿ ಅಂದ್ರೆ ಬಿಲ್ ಬಾಣ ತಗೊಂಡು ಧನುಷ್ ನಿಂತ 1 ಕೋಟಿ ವಿಘ್ನ ನಿಂದಿರ್ತಾವ ಎದುರಿಗೆ. ಮಾಡ್ಕೊಂಡು ಈ ಬ್ರಹ್ಮಜ್ಞಾನ ಹೆಂಗ್ ಮಾಡ್ಕೋತೀವಿ ನೋಡ್ತೀನಿ ನಾ ಅಂತ. ತದರ್ಧಂ ಹರಿಮಂದಿರೇ, ದಿನ ಬಿಡದ ದೇವ್ರ ಗುಡಿಗೆ ಹೋಗ್ತೀನಿ, ದಿನ ಮಠಕ್ಕೆ ಬಂದ ನಾ ಗದ್ಗಿಗೆ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಯಾವ ತಯಾರಾದಂದ್ರೆ ತದರ್ಧಂ 50 ಲಕ್ಷ ವಿಘ್ನ ನಿಂದಿರ್ತಾವ. ಬರೀ ದಿನ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು ಇಷ್ಟ ಮಾಡ್ತೇನಂದ್ರ ಅಲ್ಲಿ 50 ಲಕ್ಷ. ತದರ್ಧಂ ಜಾಹ್ನವಿ ತೀರೆ, ಅದರ ಅರ್ಥ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ನನ್ನ ಪಾಪ ಕಳ್ಕೊಂಬರ್ತೀನಿ ಅಂದ್ರೆ 25 ಲಕ್ಷ ವಿಘ್ನಗಳು ಅಲ್ಲಿರ್ತಾವ ತೀರ್ಥಕ್ಷೇತ್ರಕ್ಕೆ ಹೋದ್ರೆ. ತದರ್ಧಂ ದಕ್ಷಿಣ ಕರೆ, ಅದರ ಅರ್ಥ ಅಂದ್ರೆ 12.5 ಲಕ್ಷ. ದಕ್ಷಿಣ ಕರೆ ಅಂದ್ರೆ ಈ ಬಲಗೈಯಾಗಿರ್ತಾವ, ಪ್ರತಿಯೊಬ್ಬರು ಬಲಗೈಯಾಗ ಅದಾವತ್ತವು. ಅದಕ್ಕೆ ದಾನ ಅದು ಮಾಡ್ಬೇಕಂತ ವಿಚಾರ. ಈಗ ಹೋಗ್ತಿರ್ತಾನೆ ಅಲ್ಲಿ ಬಜಾರ್ದಾಗ ಯಾರ ಭಿಕ್ಷುಕರು ಬೇಡ್ಕೋತಾರ, ಯಪ್ಪ ಕೊಡ್ಬೇಕು ಅಂತ ವಿಚಾರ ಬರ್ತದ. ಇಳ್ಕ ಸರಿ ಅಂತೇಳಿ ಸರಿ ಅಂತೇಳಿ ಹಿಂಗೆ ಹೋಗ್ತಾನ. ಒಂದ ಕೊಡ್ಬೇಕು ಏನ್ರ ಕೊಡ್ಬೇಕಂತೇಳಿ ಕಿಶೆದ ಕೈ ಹಾಕ್ತಾನ. ಬರೇ ನೋಟ್ ಅದಾವ ಅಲ್ಲಿ, ಚೇಂಜ್ ಚಿಲ್ಲರ ಇಲ್ಲ. ಮತ್ತೆ ಒಂದು ನೋಟ ಕೊಟ್ಟು ಬಿಡಲ್ಲ. ಕೊಡೋದ್ರಿಂದ ಬ್ಯಾಡ, ಅದನ್ನ ನಾವು ಒಟ್ಟು ನೋಟ್ ಕೊಡುವಲ್ಲ, ಅದನ್ನ ಮುರಿಸಿ ಹೇಳಿ ಕೊಡ್ತೇನೆ ಅಂದ್ರೆ ಚೇಂಜ್ ಮಾಡ್ಯಾರ ಕೊಡು. ಇಲ್ಲ, ಹೊಳ್ಳಿ ಬರ್ಬೇಕು, ಚಿಲ್ಲರ ನಡಿ ಓ ಅಂದ್ರೆ ಈ ಕೈ ಹೊಳ್ಳಿ ಬರ್ತದ. ಈ ರೀತಿ ವಿಘ್ನ ಭಾಳ ಇರ್ತಾವೆ. ಆದ್ದರಿಂದ ನಿರ್ವಿಘ್ನದಿಂದ ಗ್ರಂಥ ಪರಿಸಮಾಪ್ತಿ ಆಗೋ ಸಲುವಾಗಿನೂ ಮಂಗಲಾಚರಣೆ ಮಾಡಲ್ಪಡ್ತದೆ. ಇನ್ನೊಂದು ಶಿಷ್ಯ ಪ್ರಶಿಷ್ಯ ಪ್ರವಾಹ ಪ್ರವರ್ತನಕ್ಕಾಗಿಯೂ ಈ ಪರಂಪರ, ಈ ನಮ್ಮ ಶಿಷ್ಯ ಪರಂಪರ ಇದು ಮುಂದೆ ಹಂಗ ನಡೀಲಿ, ನಡು ಭಂಗ ಆಗಬಾರ್ದು ಅಂತ ಅದಕ್ಕಾಗಿಯೂ ಇದನ್ನು ಒಂದು ಶಿಷ್ಟಾಚಾರದ ಪ್ರಕಾರ ಮಂಗಲ ಮಾಡಲ್ಪಡುತ್ತದೆ. ಇನ್ನೂ ಒಂದು ಪ್ರಯೋಜನ ಅಂದ್ರೆ ಕೇಳತಕ್ಕಂಥವರ ಚಿತ್ತದ ಏಕಾಗ್ರತೆ.
ಮಂಗಲ ಮಾಡಿದಾಗ ಅದಕ್ಕಿಂತ ಮೊದಲ ಅವನ ತಲೆಯಾಗ 108 ಇದು ಇರ್ತಾವ, ಅದು ಇದು ಇದು 108 ಅವು. ಈ ಮಂಗಲಾಚರಣೆ ಆಯ್ತು ಅಂದ್ರೆ ಅವೆಲ್ಲ ಅವಾಗ ಹೋಗ್ಬಿಡ್ತಾವ. ಮಂಗಲಾಚರಣೆ ಅಂತಿರಲ್ಲ ಅನ್ನುವಾಗ ಅವೆಲ್ಲ ದೂರ ಆಗಿಬಿಡ್ತಾವ, ಏಕಾಗ್ರತಾ ಬಂದ್ಬಿಡ್ತವೆ. ಅದಕ್ಕಾಗಿನೂ ಗ್ರಂಥದ ಆರಂಭದಲ್ಲಿ ನಾವು ಮಂಗಲಾಚರಣೆ ಮಾಡಬೇಕು. ಆ ಪ್ರಕಾರ ಇಲ್ಲಿ ಗ್ರಂಥಕರ್ತರಾದ ನಿಜಗುಂಡರು ಕೂಡ ತನ್ನ ಇಷ್ಟ ದೇವತಾ ರೂಪ ಮಂಗಲವನ್ನು ಇಲ್ಲಿ ಮಾಡಿದ್ದಾರೆ. ಏನಂತ ಮಾಡ್ತಾರ? ಪರತರಾನಂದಮಯ ಗುರು ಶಂಭು ಪದವೆನ್ನ ಶಿರದೊಳಿರುತ್ತಿರ್ಕೆ ನಿಜ ಕರುಣದಿಂದೆ. ಅದನ್ನೇ ಶಿವಪುತ್ರ ಸ್ವಾಮಿಗಳು ಮಾಡ್ಯಾರ ಮಂಗಲ. ಏನಂತ? ಸಿದ್ಧ ಗುರುವರ್ಯನೇ ಬದ್ಧರನು ಕಾಪಾಡು, ಶುದ್ಧ ಮತಿ ಇತ್ತು ಸಿದ್ಧಾಂತವರ ಪುತ್ತ, ಬುದ್ಧರನು ಮಾಡು ಕೃಪೆಯಿಂದ ಅಂತ. ಹೇ ಸಿದ್ಧ ಗುರುವರ್ಯನೇ ಬದ್ಧರನ್ನು ಕಾಪಾಡಪ್ಪ. ಹೆಂಗ್ ಕಾಪಾಡು? ಶುದ್ಧ ಮತಿ ಇತ್ತು, ಅವರ ಬುದ್ಧಿ ಏನೈತಿಲ್ಲ ಅದನ್ನ ಜರ ಶುದ್ಧ ಮಾಡು. ಶುದ್ಧ ಮಾಡಿದೆ ಅಂದ್ರೆ ಸಿದ್ಧಾಂತ ಗೊತ್ತಾಕೈತೆ ಅವರಿಗೆ. ಈ ರೀತಿ ಬುದ್ಧಿಯನ್ನು ಶುದ್ಧ ಮಾಡಿ ಆ ಸಿದ್ಧಾಂತದ ಜ್ಞಾನ ಅವರಿಗೆ ಮಾಡಿ ಅವರು ಬದ್ಧರಿದ್ದವ್ರನ್ನ ಬುದ್ಧರನ್ನು ಮಾಡು. ಬುದ್ಧ ಅಂದ್ರೆ ಜ್ಞಾನಿ. ಜ್ಞಾನಿಗಳನ್ನ ಮಾಡು ಕೃಪೆಯಿಂದ. ಯಾಕಂದ್ರೆ ನಿನ್ನ ಕೃಪಾ ಇದ್ದರೆ ಮೂಕಂ ಕರೋತಿ ವಾಚಾಲಂ. ಅದಕ್ಕೆ ಆದ್ದರಿಂದ ನಿನ್ನ ಕೃಪಾ ಇದ್ರೆ ಇದೆಲ್ಲ ಆಗ್ತದೆ. ಅದಕ್ಕೆ ಹಿಂಗೆ ಮಾಡುವಂತ ಸಿದ್ಧಾರೂಢರನ್ನು ಕುರಿತು ಮಂಗಲ ಮಾಡ್ಯಾರ ಅವರು. ಇಲ್ಲಿ ಪರತರ ಆನಂದಮಯ ಗುರು ಶಂಭು ಪದವಿಯನ್ನು ಶಿರದೊಳಿರುತ್ತಕ್ಕೆ ನಿಜ ಕರುಣದಿಂದೆ ಅಂದ್ರ ಅತ್ಯಧಿಕವಾದ ಆನಂದ ಸ್ವರೂಪವಾದ ಆ ಗುರುಶಂಭು ಪದವು ಅಂದ್ರೆ ಗುರುಶಂಭುವಿನ ಸ್ವರೂಪ ಶಿರದೊಳಿರುತ್ತಿರ್ಕೆ. ಎನ್ನ ಶಿರದೊಳಿರುತ್ತಿರ್ಕೆ ಅಂದ್ರೆ ಏನು? ಶಿರ ಅಂದ್ರೆ ನಾವು ಕುತ್ತಿಗೆಯಾಗ ಅಲ್ಲದ ಅಂದ್ರೆ ಅರ್ಥ ಮನುಷ್ಯನಾಗ ಅಂತ. ನನ್ನ ಮನುಷ್ಯನಲ್ಲಿ ಅದು ಇರ್ಲಿ ಅಂತ ಬೇಡ್ಕೊಂಡಾರ. ಅಂದ್ರೆ ಇಹಲೋಕ ವಿಷಯಾನಂದಗಳು ಅಪರಾನಂದಗಳಂತ. ಪರತರ ಆನಂದ, ಪರತರ ಅಂತ ವಿಶೇಷಣ ಕೊಟ್ಟರ. ಅವಕ್ಕೆ ಆನಂದ ಆನಂದರ ಇರಬೇಕು. ಎಂಥ ಆನಂದ ಇರಬೇಕು ಅಂದ್ರೆ ಪರತರಾನಂದಮಯ. ಪರತರಾನಂದಮಯ ಗುರುಶಂಭು ಪದ. ಗುರುಶಂಭು ಪದ ಅಂದ್ರೆ ಅದು ಹೆಂಗದ ಅಂದ್ರೆ ಪರತರವಾದ ಆನಂದಮಯ. ಯಾಕಂದ್ರ ಪರಾನಂದ ಅಪರಾನಂದ, ಪರಾನಂದ, ಪರತರಾನಂದ, ಹಿಂಗ 3 ಪ್ರಕಾರ. ಅಪರಾನಂದಗಳು ಅದಾವ. ಅಪರಾನಂದ ಅಂದ್ರೆ ವಿಷಯ ಜನ್ಯ ಆನಂದ ಏನಾಕ್ಕವಲ್ಲ, ಈ ಲೌಕಿಕ ವಿಷಯಗಳ ಮೂಲಕವಾಗಿ ಆನಂದ ಆಕತಿ. ಅದು ಅಪರಾನಂದ. ಅದು ಆಮೇಲೆ ಪರಾನಂದ ಅಂದ್ರೆ ಅಂದ್ರ ಸಾಮಾನ್ಯವಾಗಿ ಏನು ಈ ಯೋಗಾನಂದ, ಆತ್ಮಾನಂದ ಅಂತ ಹಿಂಗೆ. ಯೋಗಾನಂದ ಯೋಗ ಸಮಾಧಿಯಲ್ಲಿ ಆಗ್ತದಲ್ಲ ಯೋಗಾನಂದ ಅಂತ. 8 ಆನಂದ ಅದಾವಿಲ್ಲೋ. 8 ಆನಂದಗಳಲ್ಲಿ ಯೋಗಾನಂದ ಅಂತ. ವಿಷಯಾನಂದ ಐತೆ, ಯೋಗಾನಂದ. ಯೋಗಾನಂದದ ವಿಷಯಾನಂದ ಇಲ್ಲ ಕರೆ, ಅಂತರ್ಮುಖ ವೃತ್ತಿಯಲ್ಲಿ ಹಾಕದೆ ಅದು. ಆದ್ದರಿಂದ ಅದು ಪರಾನಂದ. ಅದು ಆ ಪರಾನಂದ ಅದನ್ನು ಅಂತರ್ಮುಖ ಇಡೋತನ ಅಟ್ಟ ಹಾಕತಿ. ವೃತ್ತಿ ಬಾಹಿರ್ಮುಖ ಆಯ್ತಿಲ್ಲೋ ಹೋಯ್ತ.
ಅದಕ್ಕಾಗಿ ಇವು ಅಪರಾನಂದ ಆಗಲಿ ಪರಾನಂದ ಆಗಲಿ ಇವು ಕುರಕ್ಕಿಂತಲೂ ಮುಂದುವರೆದ ಯಾವ್ದ ಪರತರಾನಂದ. ಪರತರ ಅಂದ್ರೆ ಅದು ಆತ್ಮಾನಂದವೇ ಪರತರ ಆನಂದ ಇದೆ. ಆತ್ಮ ಸ್ವರೂಪಭೂತವಾದ ಯಾವ ಆನಂದ ಐತಲ್ಲ ಅದು ಪರತರ ಆನಂದ ಅಂತ ಹೇಳಲ್ಪಡ್ತದೆ. ವಿಶೇಷಣ ಕೊಟ್ಟಾರ ಅದಕ್ಕಾಗಿ. ಅದು ಹೆಂಗೈತೆ ಅಂದ್ರೆ ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದ ನಿರುಪಮ ಶಂಭುಲಿಂಗದೋಳು ಏಕ ಮೆನೆಪ ಸುಖಮೊಂದಲ್ಲದೆ ಅಂತೇನು ಜ್ಞಾನ ಪ್ರತಿಪಾದನೆ ಆ ರೀತಿ ಆ ಪರತರ ಆನಂದ ಮಯ ಅಂದಾರಲ್ಲಿ ಮತ್ ಮಯ ಮುಂದೆ ಹೇಳ್ತಾರೆ ಇವರು. ಹೇಳ್ತಾರೆ ಅದನ್ನು ಮುಂದೆ ಹೇಳ್ತಾರೆ. ಅಂದ್ರೆ ಈ ರೀತಿ ಇಹಲೋಕ ವಿಷಯಾನಂದಗಳು ಅಪರಾನಂದಗಳೆನಿಸುವವು, ಸ್ವರ್ಗಲೋಕ ಬ್ರಹ್ಮಲೋಕ ವಿಷಯಾನಂದಗಳು ಪರಾನಂದ ಅಂತೂ ಹೇಳ್ತಾರೆ. ಹಿಂಗೂ ಮಾಡ್ಬೋದು ಅರ್ಥ. ಅಂದ್ರೆ ಮೇಲಿನ ಉತ್ತರ ಲೋಕಗಳಲ್ಲಿ ಆಗೋದು ಆದರೂ ವಿಷಯಾನಂದ ಅವು ಇವು ಒಂದೇ ಆಗ್ತಾವೆ ಲೆಕ್ಕದಿಂದ ನೋಡಿದರೆ. ಅದಕ್ಕೆ ಸ್ವಲ್ಪ ವಿಲಕ್ಷಣ ಮಾಡಿ ಆ ಅಂತರ್ಮುಖ ವೃತ್ತಿಯಲ್ಲಿ ಆಗುವ ಆನಂದ ಅದು ಪರಾನಂದ. ಈ ಉಪಾಧಿ ರೂಪಗಳಾದ ಆನಂದಕ್ಕಿಂತಲೂ ನಿರುಪಾಧಿಕವಾಗಿಯೂ ನಿರತಿಶಯವಾದ ಆನಂದ ಮಯ ಅಂದ್ರೆ ಆನಂದಮಯ ಅಂದ್ರೆ ಮಯ ಶಬ್ದಕ್ಕೆ 3 ಅರ್ಥಗಳವು: ವಿಕಾರ, ಪ್ರಾಚುರ್ಯ, ಸ್ವರೂಪ. ವಿಕಾರ, ಪ್ರಾಚುರ್ಯ, ಸ್ವರೂಪ ಅಂತ 3 ಅರ್ಥ ಆಗ್ತಾವ. ಈಗ ವಿಕಾರ ಅನ್ನಮಯ ಕೋಶ ಅಂದಾಗ ವಿಕಾರ ಅನ್ನದ ವಿಕಾರವೇ ಈ ದೇಹ. ಈ ದೇಹ ಏನದ ಅನ್ನದ ವಿಕಾರದ ಅನ್ನಮಯಂ. ಅನ್ನಮಯ ಕೋಶ ಐತಿ ಇಲ್ಲ, ಮಯ ಶಬ್ದ ಐತಿ ಅಂದ್ರೆ ಅನ್ನದ ವಿಕಾರವೇ ಈ ದೇಹ ರೂಪ ಆಗಿ ಐತಿ. ಇಲ್ಲಿ ವಿಕಾರ ಅಂತ ಅರ್ಥ ಮಾಡ್ಬೇಕಿಂತಲ್ಲಿ. ಪ್ರಾಚುರ್ಯ ಅಂದ್ರೆ ಅಧಿಕ ಅಂತ ಅರ್ಥ ಕೊಡ್ತೈತಿ. ಪ್ರಾಚುರ್ಯ ಅಂದ್ರೇನು? ಅಧಿಕ್. ಅಧಿಕ ಹೆಂಗ ಅಂದ್ರ ಬಾಂಬೆದಾಗ ಬ್ರಾಹ್ಮಣವಾಡ ಐತಿ. ಏನೈತಿ? ಬ್ರಾಹ್ಮಣವಾಡ, ತೆಲುಗು ವಾಡ, ಹಿಂಗ ಅಲ್ಲಿ ಒಂದೊಂದು ವಾಡ ಅದಾವ. ಅಂದ್ರ ಅಲ್ಲಿ ಹೆಚ್ಚು ಜನ ಎಲ್ಲಿ ಬ್ರಾಹ್ಮಣರು ಅದಾರ ಅದಕ್ಕೆ ಬ್ರಾಹ್ಮಣವಾಡ ಅಂದ್ರು. ತೆಲುಗು ವಾಡ ಅಂದ್ರೆ ಅಲ್ಲಿ ತೆಲುಗು ಮಂದಿನ ಭಾಳ. ಆದ್ರೆ ಎಲ್ಲರೂ ಅದ್ರ ಮತ್ತೆ ಯಾರು ಇಲ್ಲ ಏನಂದ್ರೆ ಇರ್ತಾರ ಅದ್ರಾಗ. ಮತ್ತು ಅದು ಒಂದು ಕಮ್ಸೆ ಕಮ್ ಒಂದು 100ಕ್ಕೆ ಒಂದು 90ರಷ್ಟರ ಅವ್ರದರು ಒಂದು 10% ಉಳಿದವ್ರು ಇರ್ತಾರೆ. ಆ ರೀತಿ ಅದಕ್ಕೆ ಹಿಂಗ ಅಧಿಕತೆಯನ್ನು ಹೇಳೋದ್ರಿಂದ ಅಲ್ಲಿ ಮಯ ಶಬ್ದ ಪ್ರಾಚುರ್ಯ ಅಂತ ಹೇಳಲ್ಪಡ್ತವೆ. ಸ್ವರೂಪ 3ನೇದು ಮಯ ಶಬ್ದಕ್ಕೆ ಸ್ವರೂಪ ಅಂದ್ರೆ ಆನಂದಮಯ ಅಂದ್ರೇನು? ಆನಂದ ಸ್ವರೂಪ ಅಂತ. ಯಾಕಂದ್ರೆ ನೈಯಾಯಿಕರ ಗತಿ ಆನಂದ ಗುಣ ಅಲ್ಲದು, ಮತ್ತೇನು? ಆತ್ಮನ ಸ್ವರೂಪ ಅದು ಆನಂದ. ಆದ್ದರಿಂದ ಇಲ್ಲಿ ಆನಂದಮಯ ಅಂತ ಹೇಳ್ಕೊಂಡು ಬಂದಾರ. ಈ ರೀತಿ ಸ್ವರೂಪವೇ ಗುರು, ಶಂಭು, ಆತ್ಮ ಇವರ ಸ್ವರೂಪವಾಗಿರುತ್ತದೆ. ಗುರುವನ್ನು, ಶಂಭುವನ್ನು, ಆತ್ಮ ಅನ್ನು ಇವರ ಸ್ವರೂಪನೇ ಐತೆ. ಅದು ಏನದು? ಆನಂದ ಅನ್ನೋದು. ಅದಕ್ಕೆ ಪರತರ ಆನಂದಮಯ ಅಂತ ಹಿಂಗೆ ಶಬ್ದ ಪ್ರಯೋಗ ಅಲ್ಲಿ ಮಾಡಿದ್ದಾರೆ. ಇಂಥ ಆನಂದವೇ ಸರ್ವರಿಗೂ ಆನಂದವನ್ನುಂಟು ಮಾಡುತ್ತದೆ. ಅದೇ ಎಲ್ಲ ಕಡೆ ನೀರು ಎಲ್ಲೈತಿ? ಇದೆಂತ ಮಾಡಿದ್ರು ನೀರು ಎಲ್ಲೈತಿ ಅಂದ್ರೆ ಏನೈತೆ ಅಲ್ಲಿ ಗಡಿಗ್ಯಾಗೈತೆ ಅನ್ಬೇಕು. ನೀರು ಎಲ್ಲೈತೆ ಅಂದ್ರೆ ಸಮುದ್ರದಲ್ಲಿ. ಎಲ್ಲೈತಿ? ಸಮುದ್ರದಲ್ಲಿ ಇದೆ.
ಸಮುದ್ರದಲ್ಲಿದ್ದ ನೀರಾರ ಮೇಘದಲ್ಲಿ, ಕೆರೆಯಲ್ಲಿ, ಬಾವಿಯಲ್ಲಿ, ಬೋರ್ನಲ್ಲಿ, ನಳದಲ್ಲಿ, ಮತ್ತು ಈ ಮಟ್ಕ ಗಡಿಗೆ ಆಗು ಎಲ್ಲ ಕಡೆ. ಹೌದಲ್ಲ? ಎಲ್ಲಿರೋದು? ಸಮುದ್ರದ ಅಂದನ ಗೊತ್ತಾಯ್ತಲ್ಲ. ಹಾಗೆ ಈ ಲೋಕದಲ್ಲಿ ಯಾವ ಯಾವ ನಿಮಿತ್ತದಿಂದ ಆನಂದ ಏನು ತೋರ್ತಾವ, ಸುಖ ತೋರ್ತಾವ, ಆ ಆನಂದ ಎಲ್ಲಿದೆ? ಅದು ಆ ಪರಬ್ರಹ್ಮ ಸ್ವರೂಪ ಏನೈತಲ್ಲ, ಯಾವ ಗುರು, ಶಂಭು, ಆತ್ಮ ಅಂತ ಹಿಂಗ ಉಪಾಧಿ ಮೂಲಕ ಬೇರೆ ಬೇರೆ ಹೇಳಿಸ್ಕೊಳ್ಳೋದು ಕೊಂಡ್ರು ಕೂಡ ಅದು ವಸ್ತು ಒಂದೇ ಅದು. ಯಾಕಂದ್ರೆ ನಿಜಗುಂಡ್ರು ಹೇಳ್ಯಾರ, ಅರಿವೆ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜಾಣರ ದೇವ. ಅರಿವೆ ಅಂದ್ರೆ ಆ ಪರಬ್ರಹ್ಮ ಸ್ವರೂಪವೇ, ಅದುವೇ ವಿದ್ಯಾ ಅಂದ್ರೆ ಬ್ರಹ್ಮಜ್ಞಾನ, ದೈವ ಅಂದ್ರೆ ಪರಮಾತ್ಮ, ಗುರು ಇದೆಲ್ಲ ಅದ. ಹಂಗ ಕೆರೆ ನೀರು, ಬಾವಿ ನೀರು, ಬೋರಿನ ನೀರು ಅಂತ ಹಿಂಗೆ ಯಾವ್ದು ಹೇಳಿಸ್ಕೊಂಡ್ರು ಆ ಸಮುದ್ರದ ನೀರ. ಹೌದಲ್ಲ? ಹಾಗೆ ಅಂತ ಯಾವ ಆನಂದವೇ ಸರ್ವರಿಗೂ ಆನಂದವನ್ನುಂಟು ಮಾಡುತ್ತದೆ ಮೂಲದ. ಈ ಆನಂದದ ಲೇಶಾನಂದವನ್ನು ಪಡೆದು ಇಂದ್ರಾದಿಗಳು ಸುಖಿ ಉಳ್ಳವರಾಗಿರುತ್ತಾರೆ. ಈ ಆನಂದ ಸ್ವರೂಪದಿಂದ ಜಗಜ್ಜೀವರುಗಳ ಉತ್ಪತ್ತಿ, ಸ್ಥಿತಿ, ಲಯಗಳು ಆಗುತ್ತವೆ ಅಂತ ಹಿಂಗ ಶ್ರುತಿ ಹೇಳ್ತದೆ. ಏನ್ ಹೇಳಿದೆ? ಅಂದ್ರೆ ಶ್ರುತಿಯಲ್ಲಿ ತೈತಿರೋಪನಿಷತ್ತಿನಲ್ಲಿ ಹೇಳ್ತದ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಏನಂತದ? ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆ ಬ್ರಹ್ಮ ಹೇಗದಂದ್ರೆ ಆನಂದ ಸ್ವರೂಪ ಐತಿ. ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಯೋ ವೈ ಭೂಮ ಕಥಮಸ್ತಿ ತತ್ ಸುಖಂ, ಯೋ ವೈ ಭೂಮ ಭೂಮಾನಾಂ ಬ್ರಹ್ಮ ಕಾ ಹೈ, ಯೋ ವೈ ಭೂಮ ತತ್ ಸುಖಂ, ಅದು ಸುಖ ಸ್ವರೂಪ ಐತಿ. ಆನಂದ ಸ್ವರೂಪ ಐತಿ ಅಂತ ತೈತಿರೋಪನಿಷತ್ತು ಹೇಳ್ತಲ್ಲ, ಅದನ್ನೇ ಬಾ ರಗಡೆ ಎಷ್ಟು ಬೇಕು ಅಷ್ಟು ಇಷ್ಟ. ಮತ್ತೆ ಇಲ್ಲಿ ಹೇಳಿದ ಮಾತನು ಅಲ್ಲೇ ಐತಿ. ಏನು? ಈ ಆನಂದ ಸ್ವರೂಪದಿಂದ ಜಗತ್ತು, ಜೀವರ ಉತ್ಪತ್ತಿ ಆಗುತ್ತದೆ, ಅವರ ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣವಾಗಿರ್ತದೆ ಅಂತ ಶ್ರುತಿಯಲ್ಲಿ ಹೇಳೈತಿ ಅಂತ ಹೇಳಿದ್ರು. ಅದು ಎಲ್ಲಿ ಹೇಳುತ್ತೆ ಅಂದ್ರೆ ತೈತಿರೋಪನಿಷತ್ತಿನಲ್ಲಿ, ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತೆ ಸಂವಿಶಂತೀತಿ. ಹಿಂಗೆ ಹೇಳ್ಕೊಂಬರ್ತೈತಿ. ಅದನ್ನೇ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ಸಂವಿಶಂತೀತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಹಿಂಗದ. ಅದಕ್ಕೆ ಈ ರೀತಿ ಶ್ರುತಿ ಹೇಳುತ್ತವೆ. ಅದನ್ನೇ ಇಂಥ ಆನಂದ ಗುರುರೂಪವಾದ ಸ್ವರೂಪವೇ ಶಂಭುಲಿಂಗನ ಸ್ವರೂಪವಾಗಿರುತ್ತದೆ. ಇಂಥ ಯಾವ ಆನಂದ ಏನೈತೆ ಅದು ಆ ಸದ್ಗುರುವಿನ ಸ್ವರೂಪ. ಅದನ್ನು ಅದೈತಿಲ್ಲ. ಅವನ ಸ್ವರೂಪ ಏನು? ನನ್ನ ಸ್ವರೂಪ ಏನಂತ ತಿಳ್ದಾನ? ಆ ಬ್ರಹ್ಮವೇ, ಆನಂದ ಸ್ವರೂಪವಾದ ಬ್ರಹ್ಮವೇ ಅಂತ ತಿಳ್ಕೊಂಡ ಇಲ್ಲೋ. ಮತ್ತ ಶಂಭುಲಿಂಗನ ಸ್ವರೂಪ ಏನು? ಅದನ್ನು ಅದಲ್ಲ. ಯಾಕಂದ್ರೆ ತನ್ನ ಸ್ವರೂಪ ಶಂಭುಲಿಂಗನ ಸ್ವರೂಪ ಒಂದು ಮಾಡ್ಯಾನ. ಮತ್ತೆ ಎರಡು ಒಂದಾದವತ್ತ ಒಂದು ಮಾಡ್ಯಾನ. ಹೌದಲ್ಲ? ಆದ್ದರಿಂದ ಇಂಥ ಆನಂದ ರೂಪ ಗುರುವಿನಕ್ಕಿಂತಲೂ ಶಂಭುಲಿಂಗನು ಬೇರೆ ಆಗಿದ್ದರೆ, ಗುರು ಶಂಭುಲಿಂಗ ಅಂದರಲ್ಲ, ಆ ಗುರು ಮತ್ತು ಶಂಭುಲಿಂಗ ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ಅಲ್ಲ. ಆದ್ದರಿಂದ ಆನಂದ ರೂಪ ಗುರುವಿನಕ್ಕಿಂತಲೂ ಶಂಭುಲಿಂಗ ಒಂದು ವೇಳೆ ಬೇರೆ ಆಗಿದ್ದಂದ್ರೆ ಅವ ದುಃಖಿ ಆಗ್ತಿದ್ದ, ದುಃಖಿ ಆಗ್ಬೇಕಾಗಿತ್ತು. ಹೌದಿಲ್ಲ? ಯಾಕಂದ್ರೆ ಆನಂದ ಸ್ವರೂಪ ಮತ್ತೆ ಅದಕ್ಕಿಂತ ಬೇರೆ ಇದ್ದದ್ದು ಏನಿರ್ತೈತಿ?
ದುಃಖ ಸ್ವರೂಪ ಇರ್ತೈತಿ ಇಲ್ಲೋ, ಅದಕ್ಕಾಗಿ ಆಗಿರುವನೆಂದು ಅಂಗೀಕರಿಸಿದರೆ ಅವನು ದುಃಖಿ ಆಗ್ಯಾನ ಅಂಗೀಕರಿಸಿದ್ರೆ ಆವರಣಯುಕ್ತನೂ ಆಗಿ ಇದ್ದಾನೆ ಅನ್ಬೇಕಾಕತಿ, ಜೀವ ಇದ್ದಾನೆ ಅಂತೂ ಹೇಳಬೇಕಾಕತಿ. ಯಾಕಂದ್ರೆ ದುಃಖಿ ಆವರಣಗ್ರಸ್ತನಾದವನು ಯಾರು? ಜೀವ. ಹೀಗೆ ಜೀವಭಾವದಲ್ಲಿ ಸಿದ್ಧಿಸ್ತದ. ಈ ಮಾತು ಶ್ರುತಿಯುಕ್ತಿ ಅನುಭವಗಳಿಗೆ ವಿರೋಧವಾಗುತ್ತದೆ, ಅವು ಒಪ್ಪಂಗಿಲ್ಲಿವು. ಆದ್ದರಿಂದ ಆನಂದಕ್ಕಿಂತಲೂ ಬೇರೆ ಎಂಬುದು ಸಂಭವಿಸುವುದಿಲ್ಲ. ಆದ್ದರಿಂದ ಆನಂದ ಸ್ವರೂಪನಾದ ಗುರುವೇ ಶಂಭುಲಿಂಗ. ಆನಂದ ಸ್ವರೂಪವ ಅದು ಏನೈತಲ್ಲ ಅದೇ ಶಂಭುಲಿಂಗ ಅನ್ನು ಗುರು ಅನ್ನು ಎಲ್ಲ ಒಂದ. ಅದಕ್ಕೆ ಗುರುದೇವ ಅಂದಾಗ ಗುರುವರನ್ನು ದೇವರನ್ನು ಏನಂದ್ರೂ ಒಂದ. ಅದ ಹೆಂಗೆ ಶಂಭುಲಿಂಗನೇ ಗುರು. ಹೀಗೆ ಸಮಾನಾಧಿಕರಣದಿಂದ ಅಭೇದ ಸಿದ್ಧಿಸುತ್ತದೆ. ಸಮಾನಾಧಿಕರಣ ಏನ್ ಸಮಾನ? ಸಮಾನ ಅಂದರೆ ಗುರು ಶಂಭು ಇವು ಎರಡಕ್ಕೂ ಸಮಾನ ವಿಭಕ್ತಿಗಳದಾವ. ಪ್ರಥಮ ವಿಭಕ್ತಿನ ಕೂಡ್ತೈತೆ ಎರಡರಲ್ಲಿ. ಎಲ್ಲಿ ಎರಡು ಸಮಾನ ವಿಭಕ್ತಿಗಳಿರ್ತಾವ ಅಲ್ಲಿ ಅಭೇದ ಸಂಭವಿಸುತ್ತದೆ. ಹಿಂಗ ಅಥವಾ ಅದಕ್ಕೆ ಆಧಾರ ಒಂದೇ ಇದ್ರೆ ಆಗ ಘಟ ಕುಂಭ ಘಟ ಕಲಶ ಹಿಂಗೆ ಹೇಳಿದ್ರೆ ಕುಂಭ ಘಟ ಕಲಶ ಅಂದ್ರೆ ಪದಗಳು ಬೇರೆ ಬೇರೆ, ಅದು ಅರ್ಥ ಒಂದೇ ಆಕೈತಿ. ಹೀಗೆ ಈ ರೀತಿ ಇಲ್ಲಿ ಶಂಭು ಗುರು ಮತ್ತು ಶಂಭು ಇವು ಎರಡಕ್ಕೂ ಸಮಾನಾಧಿಕರಣ ಐತಿ. ಅಂದ್ರೆ ಸಮಾನ ಏನು? ವಿಭಕ್ತಿ ಸಮಾನ ಐತಿ, ಅದು ಅರ್ಥರೂಪ ಆಶ್ರಯನೂ ಒಂದು ಐತಿ. ಆದ್ದರಿಂದ ಇಲ್ಲಿ ಸಮಾನಾಧಿಕರಣ ಗುರು ಅಂದ್ರೆ ಶಂಭು ಅಂದ್ರೆ ಎರಡು ಒಂದ, ಬೇರೆ ಬೇರೆ ಅಲ್ಲ. ಅದೇ ಸಂಭವಿಸುತ್ತದೆ. ಮುಮುಕ್ಷುಗಳ ನಿಷ್ಕಾಮ ಪುಣ್ಯಕರ್ಮದ ಪರಿಪಕ್ವದಿಂದ ಶಂಭುಲಿಂಗನೇ ಗುರುವಾಗಿ ಮನುಷ್ಯ ದೇಹ ಧಾರಣ ಮಾಡ್ಕೊಂಡ್ ಬಂದಾನ. ಗುರು ಮತ್ತೇನು? ಸಮುದ್ರದ ನೀರು ಹಿಂಗೆ ಬಂದೈತಿ, ಮೇಘದ್ವಾರ ಹೊಳೆ ಹಿಂಗೆ ಬಂದೈತಿ. ಹಂಗ ಸಾಕ್ಷಾತ್ ಭರ್ಗೋ ನರಾಕೃತಿ ಹಿಂಗೆ ಹೇಳ. ಸಾಕ್ಷಾತ್ ಭರ್ಗೋ ಅಂದ್ರೆ ಆ ಪರಮಾತ್ಮನೇ. ನರಾಕೃತಿ ಅಂದ್ರೆ ಮನುಷ್ಯ ದೇಹ ತಾಳ್ಕೊಂಡು ಬಂದಾನ. ಆದ್ದರಿಂದ ಯಾವುದೇ ಸಲುವಾಗಿ ಮುಮುಕ್ಷುಗಳ ಉದ್ಧಾರ ಮಾಡೋ ಸಲುವಾಗಿ ಅವರ ನಿಷ್ಕಾಮ ಪುಣ್ಯದ ಪರಿಪಕ್ವದಿಂದನ ಅವ ಬಂದಾನ. ಅದಕ್ಕೆ ಕರೆದಾಗ ಬಂದಾನ, ಹೇಳೋಕನು ಇಷ್ಟ. ಈ ರೀತಿ ಮನುಷ್ಯ ದೇಹವನ್ನು ಧರಿಸಿ ಜ್ಞಾನೋಪದೇಶಾರ್ಥ ಬಂದಿರುವನೆಂದು ಹೇಳುವುದರಿಂದಲೂ ಈ ಜಗತ್ತಿನ ಮುಮುಕ್ಷುಗಳಿಗೆ ಜ್ಞಾನ ಉಪದೇಶ ಮಾಡಿ ಅವರಿಗೆ ಜ್ಞಾನ ಪ್ರಾಪ್ತಿ ಮಾಡಿ ಮುಕ್ತರನ್ನಾಗಿ ಮಾಡಿ ಹೋಗೋ ಕೆಲಸಕ್ಕೆ ಬಂದಾನವ. ಹೇ ಈ ರೀತಿ ಅವ ಶಂಭುಲಿಂಗನೇ ಗುರು ಆಗಿ ಬಂದಾನ. ಶಂಭು ಅಂದ್ರೆ ಎರಡು ಅಕ್ಷರ, ಶಂ ಭೂ. ಶಂ ಅಂದ್ರೆ ಸುಖ, ಭೂ ಅಂದ್ರೆ ಉಂಟು ಮಾಡುವುದು. ಸುಖವನ್ನುಂಟು ಮಾಡತಕ್ಕಂಥದ್ಯಾವುದೋ ಅದು ಶಂಭು. ಅದರಿಂದ ಎಲ್ಲರಿಗೂ ಆನಂದವನ್ನುಂಟು ಮಾಡುವವನು ತಾನು ಆನಂದ ಸ್ವರೂಪನಾಗುವುದಿಲ್ಲ. ಎಲ್ಲರಿಗೂ ಆನಂದ. ಶಂಭು ಅಂದ್ರೆ ಆ ಪರಮಾತ್ಮ, ಅವ ಆನಂದ ಸ್ವರೂಪ ಅದಾನ. ಅವ ಆನಂದ ಸ್ವರೂಪ ಇದ್ದಾಗ ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಿರ್ಬೇಕಲ್ಲ. ಮತ್ತು ಅವ ಆನಂದ ಮಾಡ್ತಾನತ್ತ ಅವ್ರಿಗೆ ಎಲ್ಲರೂ ನಮಸ್ಕಾರ ಮಾಡೋದು, ಪೂಜಾ ಮಾಡೋದು, ಪಾಠ, ಅವನ ನಾಮಸ್ಮರಣೆ ಮಾಡೋದು ಎಲ್ಲ ಮಾಡ್ತಾರಲ್ಲೋ. ಅದಕ್ಕಾಗಿ ಮತ್ತು ಅವ ಆನಂದ ಸ್ವರೂಪ ಇದ್ದಾಗರ ಸುಖ ಸ್ವರೂಪ ಅದಾನ ಅಂತೇಳಿ ಇನ್ನೊಬ್ಬರಿಗೆ ಕೊಡ್ತಾನವ. ಹಾಗೆ ಆನಂದಮಯನೇ ಇರುವನು. ಇಂಥ ಆನಂದ ಸ್ವರೂಪನಾದ್ದರಿಂದಲೇ ಅವನಿಗೆ ಶಂಭು ಲಿಂಗ ಅಂದ್ರೆ ಲಿಂಗ. ಲಿಂಗದಲ್ಲಿ 3 ವರ್ಣಗಳದಾವ. ಲಿಂಗ ಅನ್ಬೇಕಾದ್ರೆ
ಲಿ ಗ ಎರಡಕ್ಕೂ ನಡು ಸೊನ್ನೆ. ಯಾ ಸೊನ್ನೆ? ಕಣ್ಣು ಸೊನ್ನೆ ಕೈ ಸೊನ್ನೆ. ಕಣ್ಣು ಸೊನ್ನೆ ಅಂದ್ರೆ ಹಿಂಗ್ ಅಲ್ಲಿ ನೋಡ ಅಂತ ಹಿಂಗ್ ಮಾಡ್ತಾರಲ್ಲ ಹಿಂಗ ಹಂಗ ಹಂಗ ಸೊನ್ನೆ ಅಂದ್ರೆ ಪೂಜೆಲಿ. ಲಿ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಗ ಅಂದ್ರೆ ಏನು? ಲಿಂಗದ ಲ ಲ ಅಂದ್ರ ಲಯದಿಂದಲೂ, ಗ ಅಂದ್ರ ಉತ್ಪತ್ತಿಯಿಂದಲೂ. ಲ ಅಂದ್ರ ಲಯ ಅಂದ್ರ ನಾಶ, ಗ ಅಂದ್ರ ಉತ್ಪತ್ತಿ. ಇವು ಎರಡು ಹುಟ್ಟೋದು ಸಾವೋದು ಹಿಂಗ ಅರ್ಥ ಮಾಡ್ಕೊಂಡ್ರು ಪರವಾಗಿ ಅದು. ಹೀಗೆ ಹೇಳಿದ್ರು ಅಡ್ಡಿ ಇಲ್ಲ. ಉತ್ಪತ್ತಿಯಿಂದಲೂ ನಾಶದಿಂದಲೂ, ಶೂನ್ಯ ಅಂದ್ರ ಜೀರೋ ಇಲ್ಲದ್ದು ಅಂದ್ರೆ ಶೂನ್ಯವಾಗಿ. ಅವನಿಗೆ ಅರ್ಥಾರ್ಥ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ, ಹುಟ್ಟೋದು ಇಲ್ಲ, ಸಾವುದು ಇಲ್ಲ. ಇಂಥದ್ದು ಯಾವುದೈತಿ ಅದು ಲಿಂಗ. ಅದಕ್ಕನ ಲಯಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ ಅಂತೂ ಹೇಳಲ್ಪಡುತ್ತದೆ. ಲಯಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ. ನಿತ್ಯ ನಿರತಿಸಿಯ ಆನಂದ ಸ್ವರೂಪವೇ ಗುರುಶಂಭುಲಿಂಗವಾಗಿರುತ್ತಾನೆ. ಇವುಗಳ ಸ್ವರೂಪವೇ ಆತ್ಮಪದವಾದರೂ ಆಗಿರುತ್ತದೆ. ಈ ರೀತಿ ಇವುಗಳ ಸ್ವರೂಪವೇ ಆತ್ಮ. ಅದು ಆ ಶಂಭುಲಿಂಗನ ಬಗ್ಗೆ ಹೇಳ್ತು. ಮತ್ತು ಇವುಗಳ ಸ್ವರೂಪವೇ ಆತ್ಮ ಅಂತ ಏನು ಕರಿತೀವಲ್ಲ ಅದನ್ನು ಹಂಗ ಅದ. ಅಂದರೆ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸ್ವರೂಪವಾಗಿರುತ್ತದೆ. ಪದ್ಯತೆ ಗಮ್ಯತೆ ಅನೇನ ಸರ್ವಮಿತಿ ಪದಂ. ತನ್ನ ಪ್ರತ್ಯಗಾನಂದ ಸ್ವರೂಪವು ಪ್ರಾಪ್ತವಾಗುತ್ತಿರಲಿಕ್ಕೆ ಗುರು ಈಶ್ವರ ಸಕಲಾನಂದಗಳೆಲ್ಲವೂ ಪ್ರಾಪ್ತವಾದಂತೆ ಆಯಿತು. ಅಂದರೆ ತನ್ನ ಆತ್ಮ ಸ್ವರೂಪ ತನಗ ಆಗಿಬಿಟ್ರೆ ಗುರು ಈಶ್ವರ ಈ ಎಲ್ಲ ಆನಂದಗಳೇನದವಲ್ಲ ಅವು ತನಗೆ ಪ್ರಾಪ್ತಿನ ಆದಂಗೆ ಆಯ್ತು. ಯಾಕಂದ್ರೆ ಅವಾಗ ಅವನಿಗೆ ಆದ ಆನಂದ ಆತ್ಮ ಸಾಕ್ಷಾತ್ಕಾರದಿಂದ ಏನು ಆನಂದ ಆಗಿರ್ತದಲ್ಲ, ಆ ಆನಂದ ಎಂಥದ್ದು ಅಂದ್ರೆ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನಃ ಅಂತ ಹೇಳ್ಕೊಂಡಾರೆ. ಅಂತ ಆನಂದ ಅವಾಗ ಪ್ರಾಪ್ತಿ ಆಗ್ತವೆ ಆತ್ಮ ಸಾಕ್ಷಾತ್ಕಾರವಾದರೆ. ಆದ್ದರಿಂದ ಪದ ಇಂಥ ಗುರುಶಂಭು ಪದ ಎನ್ನ ಶಿರದೊಳಿರುತ್ತಿರ್ಕೆ ಇದು ನಡೆದೈತಿ. ಗುರು ಶಂಭು ಲಿಂಗ ಪದ ಅಂದ್ರೆ ಈಟಾಗೈತಿ. ಈಗ ಪದಕ್ಕೆ ಬಂದೈತಿ. ಪದ ಅಂದ್ರೆ ಹಾಡೋದಲ್ಲ. ಮತ್ತೆ ಗುರು ಶಂಭು ಪದವೆನ್ನ ಶಿರದೊಳಿಯುತ್ತಿರ್ಕೆ ಅಂದಾರಲ್ಲ ಅಲ್ಲಿ ಪದ. ಪದ ಅಂದ್ರ ಪಾದ ಪದವೆಂಬ ಹೇಳಲ್ಪಡ್ತದೆ. ಅದು ಎರಡೂ ಅರ್ಥ ಕೊಡ್ತದೆ. ಎರಡೂ ಮಾಡಿದ್ರೂ ತಪ್ಪೇನಿಲ್ಲ. ಗುರು ಶಂಭು ಅನ್ನೋ ಪದ ಏನದಲ್ಲ ಪದ. ಪದ ಪದ ಅಂದ್ರೆ ಅರ್ಥವಾಲ ವರ್ಣ ಬರೇ ವರ್ಣ ಅರ್ಥವಾಲ ವರ್ಣ ಅರ್ಥವಾಲ ವರ್ಣ ಸಮುದಾಯಕ್ಕೂ ಪದಕಯ್ಯೆ ಅಂದಾರ. ಅರ್ಥವಾಲ ವರ್ಣ ಅಲ್ಲಿಲ್ಲ ಅಂದ್ರೆ ವರ್ಣ ಸಮುದಾಯಕ್ಕೆ ಪದನು ಅಂತ ಸಾಮಾನ್ಯ ಅರ್ಥ ಮಾಡ್ತಾರೆ. ಆದರೆ ಗಚಟಪ ಇದನ್ನು ವರ್ಣ ಸಮುದಾಯ ಐತಿ.
ಗಚಟಪ ಅಂದ್ರೆ ಏನಾಯ್ತು ಅರ್ಥ? ಏನಿಲ್ಲ, ಸುಮ್ಮ ಹೋಗಂದಂಗದ. ಅದಕ್ಕೆ ಅದರಿಂದ ಅರ್ಥ ಕೊಡಬೇಕು. ಖ ಒಂದು ಅಕ್ಷರ ಇದ್ರು ಆಕಾಶ ಅಂತ ಅರ್ಥ ಕೊಡ್ತದ, ಅದಲ್ಲ? ಹಾಗೆ ಒಂದರ ಅಕ್ಷರ ಇರಲಿ ಬೇಡ, ಆ ಅಕ್ಷರಗಳ ಸಮುದಾಯ, ವರ್ಣ ಸಮುದಾಯ ಇರಲಿ, ಕೂಡ್ಕೊಂಡು ಅನೇಕ ಕೂಡ್ಕೊಂಡ್ರಿ ಇದಕ್ಕೆ ಪದ ಆತಾರೆ. ಹಿಂಗ ಇವು ಪದಗಳಿಂದ ಕೂಡಿದ್ದು ಪದ ಅಂತನೂ ಅರ್ಥ ಮಾಡ್ಬೋದು. ಬೇಡ, ಆ ಗುರುಶಂಭುಲಿಂಗ ಗುರುಶಂಭು ಪದ ಅಂದ್ರೆ ಅವನ ಪಾದ ಅಂತ ಅರ್ಥ ಮಾಡ್ಕೊಂಡ್ರು ತಪ್ಪ ಇಲ್ಲ. ಯಾಕಂದ್ರೆ ಅವನ ಪಾದನೂ ಹಿಂಗೆ, ಅದಕ್ಕಂತೂ ಪದ. ತನ್ನ ನಿಜಾನುಸರಣದಿಂದ ಉನ್ನಿಸುವುದು ವೇದ ದೈವ ಗುರುಕುಲವದರಿಂ. ಹೀಗೆ ತನ್ನನ್ನು ತಾನು ತಿಳಿದರೆ, ತನ್ನ ನಿಜಾನುಸರಣದಿಂದ ಅಂದ್ರೆ ತನ್ನ ಆತ್ಮಸ್ವರೂಪದ ಸ್ಮರಣದಿಂದ ಅಥವಾ ತನ್ನ ಆತ್ಮನನ್ನು ತಿಳಿದರೆ ಸರ್ವವು ತಿಳಿದಂತಾಯಿತು. ಏಕವಿಜ್ಞಾನೇನ ಸರ್ವಂ ವಿಜ್ಞಾತಂ ಅಂದಂತೆ ತಿಳಿದಂತಾಯ್ತು. ಇಲ್ಲದಿದ್ದರೆ ಎಲ್ಲ ತಿಳಿದಂಗ ಎಲ್ಲ ಆನಂದವನ್ನು ಪಡೆದಂಗ ಆಗುವುದಿಲ್ಲ. ಆದ್ದರಿಂದ ತನ್ನನ್ನು ತಾನು ಮೊದಲು ಅರಿಯಲಿಕ್ಕೆ ಬೇಕು ಎಂದು ಗ್ರಂಥಕರ್ತರೇ ಪರಮಾರ್ಥ ಗೀತೆಯಲ್ಲಿ ಕೂಡ ಈ ಮಾತನ್ನು ಹೇಳಿದ್ದಾರೆ. ಅದು ಮುಂದೆ ಬರುತ್ತದೆ. ಆದ್ದರಿಂದ ಗುರು ದೇವ ತಾನು, ತಾನು ಅಂದ್ರೆ ಆತ್ಮಸ್ವರೂಪ. ಈ ಮೂರು ಆನಂದ ಸ್ವರೂಪಗಳಾಗಿರುತ್ತವೆ. ಗುರು ಆಗಲಿ, ದೇವರಾಗಲಿ, ಆತ್ಮ ಆಗಲಿ, ಇವು ಆನಂದ ಸ್ವರೂಪನ ಅದಾವು. ಈ ಮೂರು ವಿಧವಾದ ಭೇದವಾದರೂ ಮತ್ತು ಮೂರು ಮೂರು ಬೇರೆ ಬೇರೆ ಅದಾವಂದ್ರೆ ಅವು ಬೇರೆ ಬೇರೆ ಅಲ್ಲ, ಉಪಾಧಿ ಭೇದದಿಂದ ಬೇರೆ ಬೇರೆ ಹೇಳಲ್ಪಟ್ಟವು. ಸ್ವರೂಪ ಒಂದೇ ಐತೆ. ಕೇವಲ ಒಂದು ಆನಂದವೇ ಉಂಟದು ಸ್ವರೂಪತ. ಅದು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಇರಲಿ. ಅದಕ್ಕೆ ಎನ್ನ ಶಿರದೊಳಿರುತ್ತಿರ್ಕೆ ನಿಜ ಕರುಣದಿಂದ ಅಂತ ಹಿಂಗ ಹೇಳ್ಯಾರ. ನನ್ನ ಮನಸ್ಸಿನಲ್ಲಿ ಇರಲಿ, ಶಿರದೋಳು ಅಂದ್ರೆ ಮನಸ್ಸಿನಲ್ಲಿ ಇರಲಿ ಎಂಬುದಾಗಿ ಗ್ರಂಥಕರ್ತರು ಆಶೀರ್ವಾದ ರೂಪ ಮಂಗಲವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಶಿಷ್ಯ ಮಾಡ್ತಾನ ಪ್ರಶ್ನೆ. ಓ